ನಾನು ಬಬ್ಲು ಮ್ಯಾಚಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಫ್ಯಾಮಿಲಿ ಈವೆಂಟ್. ಸೊ ನಾವಿವಾಗ ಹೋಗ್ತಾ ಇರೋದು ಅಪ್ಪನ ಕಸಿನ್ ಜೈಕಾರ ಅಂಕಲ್ ಅಂತಂದ್ಬಿಟ್ಟು ಅವ್ರ ಮಗಂದು ಅರ್ಶಿನ ಶಾಸ್ತ್ರ ಇತ್ತು. ಸೊ ಮದುವೆಗೆ ಹೋಗೋಕ್ಕಾಗಲ್ಲ, ಸ್ವಲ್ಪ ರಶ್ ಇರುತ್ತೆ, ಪಾಪು ಎಲ್ಲ ಇಟ್ಕೊಂಡು ಈ ಸಮ್ಮರಿಗೆ ಅವನ್ನ ಸಂಭಾಳ್ಸೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮನೆ ಹತ್ರನೇ ಅಂದರೆ ಅತ್ತೆ ಮಾವ ಮದುವೆಗೆ ಹೋಗ್ತಾರೆ. ಸೊ ನಾನು ಇಲ್ಲೇ ಶಾಸ್ತ್ರಕ್ಕೆ ಅಷ್ಟೇ ವಿಸಿಟ್ ಕೊಟ್ಟು ಬರೋಣ ಅಂತ ಅಂದ್ಕೊಂಡು ಬಂದೆ. ಸಬಕರ ಸೊ ನಾನು ಇವಾಗ ಎಲ್ಲ ಫಂಕ್ಷನ್ಸ್ಗಳು ಅಟೆಂಡ್ ಮಾಡ್ತಿರೋದ್ರಿಂದ ನನಗೆ ಎಲ್ಲ ಹೊಸ ರಿಲೇಟಿವ್ಸ್ಗಳು ಯಾರ್ಯಾರಂತೆಲ್ಲ ಗೊತ್ತಾಗ್ತಾ ಇದೆ. ಆವಾಗೇ ನಾನು ಮಾತಾಡ್ಸ್ತಿದ್ನಲ್ಲ, ಅವರು ಪೂಜಾ ಅಕ್ಕ ಅಂತ, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಪೂಜಾ ಜಿ ಮಲ್ನಾಡ್ ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕುರ್ತಾ ಹಾಕೊಂಡು ಕೂತಿದಾರಲ್ಲ, ಇವ್ರ ಅಪ್ಪನ ಕಸಿನ್ ಜೈಕಾರಣ್ಣ ಅಂಕಲ್ ಅಂತ ಅಂದ್ಬಿಟ್ಟು. ಸೊ ನಾವು ಹೋಗೋಷ್ಟ್ರಲ್ಲಿ ಬರೀ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ಆಲ್ಮೋಸ್ಟ್ ಎಲ್ಲ ಟೈಮ್ ಆಗಿತ್ತು, ಎಲ್ಲ ಊಟ ಮಾಡ್ತಾಯಿದ್ರು. ಹೋಗಿ ಅವ್ರಿಗೆ ವಿಶ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಕಸಿನ್ಸ್ಗಳ ಜೊತೆ ಮಾತಾಡಿ ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಬಿಕಾಸ್ ಸ್ವಲ್ಪ ಬೇಗ ಬರಬೇಕಾಗಿತ್ತು, ಬಬ್ಲುಗೆ ಊಟದ ಟೈಮಿಂಗ್ಸ್ ಅಷ್ಟರಲ್ಲಿ ರಿಟರ್ನ್ ಬರೋಣ ಅಂದ್ಕೊಂಡೆ ಹೋದ್ವಿ. ಯಾಕಂದರೆ ಇಲ್ಲಿ ಮೂಡಿಗೆರೆಯಿಂದ ಒಂದು 20 ಮಿನಿಟ್ಸ್ ಅಷ್ಟೇ ಆಲೂರು ಇದ್ದಿತ್ತು. ಸೊ ಹಾಗೆ ಅವನಿಗೆ ಊಟ ಮಾಡಿಸೋ ಅಷ್ಟರಲ್ಲಿ ವಾಪಸ್ ಬರೋಣ ಅಂದ್ಕೊಂಡು ಹೋದ್ವಿ. ಸೊ ಇದು ಅವ್ರ ಮನೆ. ನನ್ನ ವ್ಲಾಗ್ಗಳು ನೀವು ಅಬ್ಸರ್ವ್ ಮಾಡ್ಬೋದು, ಒಬ್ಬೊಬ್ಬರು ಮನೆ ಒಂದೊಂದು ಥರ ಚೆನ್ನಾಗಿದೆ. ಇದು ಮದುವೆ ಫಂಕ್ಷನ್ಸ್ ಎಲ್ಲ ಇದ್ದಾಗ ಗೊತ್ತಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಅಂತ, ಹಾಗಾಗಿ ಒಂದು ಕ್ಲಿಪ್ ತಗೊಂಡೆ. ಆಮೇಲೆ ಶಾಸ್ತ್ರಗಳು ಅಷ್ಟೇ, ಪೂಜೆಗಳು ಎಲ್ಲದು ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಶಾಸ್ತ್ರಗಳು. ಇಲ್ಲೆಲ್ಲ ಈ ಥರ ಕಂಪಲ್ಸರಿ ಇರುತ್ತೆ, ಹಸೆ ಶಾಸ್ತ್ರ ಅಂತ ಮಾಡ್ತಾರಲ್ಲ. ಸೊ ಹಿಂಗೆ ದೇವ್ರದ್ದು ಹಿಂದ್ಗಡೆ ಸ್ಕ್ರೀನು ಮತ್ತು ದೇವ್ರದ್ದು ಸ್ಕ್ರೀನ್ ಎಲ್ಲ ಇಲ್ಲಿ ಕಂಪಲ್ಸರಿ ಇರುತ್ತೆ. ಸೊ ನಾವು ಅದಕ್ಕೆ ಅಟೆಂಡ್ ಮಾಡೋಕ್ಕಾಗಲಿಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಮನೆಯೂ ಅಷ್ಟೇ ಒಂಥರ ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ. ಇದನ್ನು ಮಾಮೂಲಿ ಹಳೆ ಮನೆ ಬಂದಾಗ ಒಂದು ರಿನೋವೇಷನ್ ಮಾಡಿಸ್ತಾರಲ್ಲ, ಆ ಥರ ಮಾಡಿಸಿದ್ದಾರೆ. ಹಾಗಾಗಿ ಇನ್ನೂ ಲುಕ್ ಚೆನ್ನಾಗಾಗಿದೆ. ಆ್ಯಂಡ್ ಈ ಕಡೆ ಎಲ್ಲ ಮನೆ ಮುಂದೆ ಅಂಗಳ ಅಂತೀವಲ್ಲ, ಅದು ತುಂಬ ಸ್ಪೇಷಿಯಸ್ ಇರುತ್ತೆ. ಹಾಗಾಗಿ ಎಲ್ಲ ಫಂಕ್ಷನ್ಸ್ ಇರ್ಬೋದು, ಗಾರ್ಡ್ನಿಂಗ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ಸೊ ಅದೇ ನಮ್ಮದೆಲ್ಲ ಊಟ ಎಲ್ಲ ಆಗಿ ಮನೆ ಒಳಗಡೆ ಹೋಗಿ ಒಂದು ಎಲ್ಲ ಶಾಸ್ತ್ರದ್ದು ಎಲ್ಲ ನೋಡಿಕೊಂಡು ರಿಟರ್ನ್ ಹೊರಟ್ವಿ. ಆ್ಯಂಡ್ ಈ ಸ್ಯಾರಿ ನಾನು ಇದು ಸೆಕೆಂಡ್ನೇ ಟೈಮ್ ವೇರ್ ಮಾಡ್ತಾ ಇರೋದು. ಸ್ಯಾರಿ ನೆರಿಗೆ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಅಲ್ಲಿ ನಾನು ತೊಗೊಂಡಿರೋದು. ಮೆಟೀರಿಯಲ್ ಬಂದು ಹೆಚ್ಚೋ ಕ್ರೇಪ್ ಬರುತ್ತೆ. ಇದು ಸಮ್ಮರ್ಗೆ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಲೈಟ್ ವೆಯ್ಟ್ ಇರುತ್ತೆ, ತುಂಬ ಎಲಿಗೆಂಟ್ ಆ್ಯಂಡ್ ರಿಚ್ ಲುಕ್ ಕೊಡುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ, ನಾವು ಬೇಗ ಇದು ಸುಕ್ಕು ಥರ ಆಗುತ್ತೆ. ಈಗ ಏನಾರು ಒಂದು ಕಡೆ ಕುತ್ಕೊಂಡು ಹಿಂಗೆ ಎದ್ವಿ ಅಂತಂದರೆ ಅಲ್ಲಿ ಆ ಸುಕ್ಕಾಗುತ್ತೆ. ಹಿಂಗೆ ಕೈ ಏನಾರು ಮರ್ಚಿ ಇಟ್ಕೊಂಡಿದ್ವಿ ಅಂದರೆ ಅಲ್ಲಿ ಸೀರೆ ಸುಕ್ಕಾಗುತ್ತೆ. ಸೊ ಸೆಕೆಂಡ್ ಟೈಮ್ ವೇರ್ ಮಾಡ್ತೀವಿ ಅಂತಂದರೆ ಕಂಪಲ್ಸರಿ ನಾವು ಐರನ್ ಮಾಡೇ ಇದನ್ನು ವೇರ್ ಮಾಡಬೇಕು. ಬಟ್ ವಾಶ್ ಮಾಡೋಕ್ಕೆ ಆಗಲಿ ಮತ್ತು ಈ ಸಮ್ಮರ್ಗೆ ಒಂಥರ ಬೆಸ್ಟ್ ಇದೆ. ಸೊ ಈ ಹೆಚ್ಚೋ ಕ್ರೇಪು, ರಷ್ಯನ್ ಕ್ರೇಪು, ಈ ಥರ ಇವೆಲ್ಲ ಸ್ಯಾರಿಗಳು ಸ್ವಲ್ಪ ನಾನು ಜಾಸ್ತಿ ಕಲೆಕ್ಷನ್ಸ್ ಜಾಸ್ತಿ ಮಾಡಿದ್ದೀನಿ. ಇದೇ ಇದೆ ಇವಾಗ ಬರೀ ನನ್ನ ಹತ್ರ. ಸೊ ನಿಮಗಿಷ್ಟ ಆದರೆ ಅವರು ಬಂಡಲ್ ತರಿಸ್ತಾ ಇರ್ತಾರೆ ಸೀರೆ ನೆರಿಗೆ ಅಂತ ಅಂದ್ಬಿಟ್ಟು. ಒಮ್ಮೆ ಅವ್ರದ್ದು ಇನ್ಸ್ಟಾಗ್ರಾಮ್ ಬೇಕಿದ್ರೆ ಚೆಕ್ ಮಾಡಿ. ವಾಕರ್ ಎತ್ತು ಇಲ್ಲಿ ಪಪ್ಪ ನೋಡು, ಇಂಥವೆಲ್ಲರೂ ಉಂಟು ಮಕ್ಕಳು. ಬಬ್ಲು ಇಲ್ಲಿ ವಾಕರ್ ಎತ್ತು ಎತ್ತು, ವಾಕರ್ ಎತ್ತು. ಮೊಬೈಲ್ ನೋಡಿದ್ರೆ ಇಣುಕ್ ನೋಡಕ್ ಬರೋದು. ವಾಕರ್ ಎತ್ತು ವಾಕರ್ ನೋಡೋಣ. ಬಾಯ್ ಟಾಟಾ, ಹೋಗ್ತೀನಿ ನಾನು ಟಾಟಾ.
ವಾಕರ್ ಎತ್ತು ಅದೆತ್ತು ವಾಕರ್ ಎತ್ತು ಮಾಡು ಮಾಡು ಎತ್ತು ವಾಕರ್ ಹಾಂ ನಾಚಿಕೆ ಮಾಡು ಬಬ್ಲು ನಾಚಿಕೆ ಮಾಡು ನಾಚಿಕೆ ಮಾಡು ನಾಚಿಕೆ ನಾಚಿಕೆ ಮಾಡು ನಾಚಿಕೆ ಮಾಡ್ರಿ ರೀ ಬಬ್ಲು ನಿಮ್ದೆಲ್ರಿ ಚಪ್ಪಲಿ ನಿಮ್ದೆಲ್ರಿ ಶೂ ನೀವು ಯಾವಾಗ ನೀವು ಶೂ ಹಾಕಂಗಾಗೋದು ಮಿಡಿ ಮಿಡಿ ಅಂದಿದ್ದಕ್ಕೆ ಇಲ್ಲ ಅಲ್ಲಿ ಹಿಂಗೆ ಮಾಡ್ತಿದ್ದಾರೆ ನೋಡ್ರಿ ಅತ್ತಾಗ ಮಾಡ್ತಾರಲ್ಲ ಇಂಥ ಬೆಳಿಗ್ಗೆ ಬಿಸಿಲು ಎಷ್ಟಿದು ಅಲ್ವಾ ಶಕೆ ಅಲ್ಲಿ ಖುಷಿ ನೋಡ್ರಿ ಖಾರ ಆ್ಯಂಡ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಹೋಗಿದ್ದು ಕೂಡಿಗೆಗೆ. ಇಲ್ಲಿಗೆ ಇದು 2 ವರ್ಷ ಆದಮೇಲೆ ಬರ್ತಾ ಇರೋದು. ಫಸ್ಟು ಮದುವೆ ಸ್ಟಾರ್ಟಿಂಗಲ್ಲಿ ಇದು ದೃಷ್ಟಿ ತೆಗ್ಸೋಕ್ಕೆ ಅಂತ ಹೋಗಿದ್ದು. ಅದಾದಮೇಲೆ ಈಗ ಬಬ್ಲುಗೆ ಇನ್ನೇನು ಅವನಿಗೆ 1 ವರ್ಷ ಆಗ್ತಾ ಬಂತು. ಸೊ ಅವನಿಗೆ ದೃಷ್ಟಿ ತೆಗ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ವಿ. ನಮ್ಮ ನಿವಿನ್ನ ವೆಯ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪಾಪ ಅವ್ರು ಬರೋದೇ 15 ಡೇಸಿಗೆ ಒನ್ಸ್ ಸ್ಯಾಟರ್ಡೆ ಸಂಡೇ ಇರುತ್ತೆ. ಆವಾಗ ಬಂದು ಮನೇಲಿ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗುತ್ತೆ. ಸೊ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಹಾಗಾಗಿ ಇನ್ನೊಂದು ಸರಿ ಬರೋಣ ನಿವಿ ಜೊತೆ ಅಂತ ಅಂದ್ಕೊಂಡು ನಾವೇ ಹೊರಟ್ವಿ. ಆ್ಯಂಡ್ ಬಬ್ಲುಗೆ ಬೇರೆ ಅವಾಗವಾಗ ಸ್ವಲ್ಪ ಹುಷಾರಿಲ್ದಂಗೆ ಆಗೋದು, ಅದು ಇದು ಎಲ್ಲ ಇರುತ್ತಲ್ಲ, ಒಂಥರ ಏನೋ ಇಲ್ಲಿ ನಂಬಿಕೆ ಅಲ್ವಾ ದೃಷ್ಟಿ ತೆಗ್ಸೋದು. ಸೊ ಹಂಗೆ ತೆಗ್ಸಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡು ಕರ್ಕೊಂಡು ಬಂದ್ವಿ. ಇಲ್ಲೆಲ್ಲ ಮೊದಲೇ ಟೋಕನ್ ಅಂತ ತೊಗೊಳೋದೆಲ್ಲ ಇರುತ್ತೆ. ಅಪ್ಪಂಗೆ ಪರಿಚಯ ಇರೋರ ಹತ್ರ ಫಸ್ಟೇ ಹೇಳಿ ಫೋನ್ ಮಾಡಿ ಟೋಕನ್ ಎಲ್ಲ ತೆಗೆಸ್ಕೊಂಡಿದ್ರು. ಒಂದು ಸರಿಗೆ ಇಲ್ಲಿ ಒಂದು 10 ಜನ ಅಂದರೆ 10 ಫ್ಯಾಮಿಲಿ ಅನ್ನೋ ಥರ ನಿಲ್ಲಿಸ್ತಾರೆ. ಸೊ ನಮ್ಮದು ನಾವು ಹೋದಾಗ ಆಗಲೇ 2ನೇ ರೌಂಡ್ ಏನೋ ನಡೀತಾ ಇತ್ತು ಅಲ್ಲಿ ಪೂಜೆ. ಸೊ ನಾವು 3ನೇ ರೌಂಡ್ ಅನಿಸುತ್ತೆ, 3ನೇ ಬ್ಯಾಚಲ್ಲಿ ನಮ್ಮನ್ನು ಬಿಟ್ಟಿದ್ದು. ಸೊ ಇಲ್ಲಿ ಪೂಜೆ ಸ್ಟಾರ್ಟ್ ಆಗೋದು 8:30ಇಂದ 9 ಗಂಟೆ ಅಂತ ಅಂತಾರೆ. ಬಟ್ ಅದಕ್ಕೂ ಮುಂಚೆನೇ ಬಂದು ಟೋಕನ್ ತಗೋಬೇಕು ಅಂತ ಹೇಳ್ತಾರೆ. ನಾವು ಮುಂಚೆನೇ ಟೋಕನ್ ತೊಗೊಂಡಿರೋದ್ರಿಂದ ನಾವು ಇಲ್ಲಿಂದ ಒಂದು 8:30 8:45 ಅನ್ನಂಗೆ ಹೊರಟ್ವಿ. 9:15ಗೆ ಅಲ್ಲಿ ರೀಚ್ ಆದ್ವಿ. ಸೊ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 10:15 ಆಯಿತು. ಬಟ್ ಹೋಗ್ತಿದ್ದಂಗೆ ಸಖತ್ತು ವೆಹಿಕಲ್ಸ್ಗಳು, ಸಖತ್ತು ಕ್ರೌಡ್ ಇತ್ತು. ನೋಡ್ತಿದ್ದೀರಲ್ಲ, ಆಗಲೇ ಇದು 2nd ಬ್ಯಾಚ್ ಇಲ್ಲಿ ನಿಂತಿದ್ದು. ಇಲ್ಲಿ ಬರೀ ನಮಗೆ ದೃಷ್ಟಿ ತೆಗಿತಾರೆ ಅಂತ ಅಲ್ಲ, ಹೊಸ ವೆಹಿಕಲ್ಸ್ ಏನಾದ್ರು ತೊಗೊಂಡಿದ್ರೆ, ಮನೆ ಕಟ್ಸಿದ್ರೆ, ಮತ್ತು ಮೇಯ್ನು ಹೊಸದಾಗಿ ಮದುವೆ ಆಗಿರೋ ಜೋಡಿಗಳಿಗೆ ಇಲ್ಲಿ ದೃಷ್ಟಿ ತೆಗೆಯೋದು ತುಂಬ ಫೇಮಸ್. ಇದು ಜಾಗದ ಬಗ್ಗೆನೂ ನಾನು ವ್ಲಾಗಲ್ಲಿ ಹೇಳಿದ್ದೀನಿ. ಇಲ್ಲಿ ಯಾಕಂದರೆ 3 ನದಿಗಳ ಸಂಗಮ ಆಗುತ್ತೆ, ಹಾಗಾಗಿ ತುಂಬ ಶ್ರೇಷ್ಠವಾಗಿದೆ ಇಲ್ಲಿನ ಜಾಗ. ವರ್ಷಕ್ಕೊಂದ್ಸರಿನಾದರೂ ಇಲ್ಲಿಗೆ ಬಂದು ಸ್ವಲ್ಪ ದೃಷ್ಟಿ ತೆಗೆಸ್ಕೊಂಡ್ರೆ ಏನೋ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ಆ್ಯಂಡ್ ಪೂಜೆ ಮಾಡಾದಮೇಲೆ ನಾವೇ ಬಾಟಲ್ ತೊಗೊಂಡು ಹೋಗಬೇಕು. ಅಲ್ಲಿ ತೀರ್ಥ ಅಂತ ಕೊಡ್ತಾರೆ. ಸೊ ಆ ತೀರ್ಥನ ಮನೆ ಒಳಗಡೆ ತೊಗೊಂಬರ್ಬಾರ್ದು. ನಮಗೆಲ್ಲ ಅಲ್ಲೇ ಎಲ್ಲ ತೀರ್ಥ ಹಾಕಿರ್ತಾರೆ. ಸೊ ಮನೆಗೆ ಹಾಕಬೇಕು ಅಂತಂದರೆ ಹೊರಗಡೆನೆ, ಮನೆಯಿಂದ ಹೊರಗಡೆನೆ ಅದನ್ನು ಒಂದು ಲೋಟದಲ್ಲೋ ಬಟ್ಲಲ್ಲಿ ಹಾಕ್ಕೊಂಡು ಆಮೇಲೆಲ್ಲ ಮನೆಗೆ ನಾವು ಚಿಮಿಸ್ಬೇಕು. ವೆಹಿಕಲ್ಸಿಗೂ ಅಷ್ಟೇ, ಪ್ರತಿಯೊಂದಕ್ಕೂ ಅಷ್ಟೇ. ಹೊರಗಡೆ ಇಟ್ಟಷ್ಟು ಅದು ತುಂಬ ದಿನವೂ ನಾವು ಯೂಸ್ ಮಾಡ್ಬೋದು ಆ ತೀರ್ಥನ. ಬಟ್ ಒಳಗಡೆ ತರಬಾರ್ದು ಅಂತ ಅಂತಾರೆ. ರೀಸನ್ನು ನನಗೆ ಗೊತ್ತಿಲ್ಲ, ನಾನು ಕೇಳೋದು ಮರ್ತೆ. ನಿಮಗೇನಾದ್ರು ಗೊತ್ತಿದ್ದರೆ, ಯಾರಾದರೂ ಇಲ್ಲಿನವರೇ ಆಗಿದ್ದರೆ, ಇಲ್ಲ ಇಲ್ಲಿಗೆ ವಿಸಿಟ್ ಮಾಡಿದ್ರ ಬಗ್ಗೆ ತಿಳ್ಕೊಂಡಿದ್ರೆ ಈ ಸ್ಥಳದ ಬಗ್ಗೆ ನನಗೆ ಕಮೆಂಟ್ ಮಾಡಿ. ನೀರಿಷ್ಟ ಮತ್ತೆ ನಿಮಗೆ ಹೋದ್ಮೇಲೆ ಪೂಜೆ
ಎಲ್ಲೋ ಕಡೆಗೆ ನಮ್ಗೆ ತಂದಾಗ್ತದೆ ಇಲಾಖೆ ಅಲ್ಲಿ ಹೊಡ್ತೇವೆ ಹಾಂ ಸರಿ ಅನುಕೂಲ ಆಯ್ತದ ಅನುಕೂಲ ಆಯ್ತಲ್ಲ ಸೋಮೇಶ್ವರ ಬಾಸವ ಬೆಳಕೆ ದೇವರಿಂದ ತಂಪು ಸುಮಾರು ಹತ್ರ ಸ್ವಲ್ಪ ಹೊತ್ತಷ್ಟೇ ಸರಿ ಬಬ್ಲು ಏಯ್ ನಿಲ್ಸಿ ಕಾಲಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಪೋಡಿಗೆ ಆಯ್ತು ಈಗ ಏನಿಲ್ಲ ಇನ್ನೊಂದು ಅಲ್ಲಿಗೆ ಹೋಗ್ತಾರೆ ಬಟ್ಟೆ ಬಿಟ್ರೆ ಕೂರ್ಸಿದ್ರೆ ಕೂರ್ತಿತ್ತು ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಆ ಬಿಸಿಲಲ್ಲಿ ಆ ಕೂದಲನ್ನ ಎಲ್ಲ ಬಿಚ್ಕೊಳ್ಳಿ ಏನೇನು ಅದರದ್ದೇ ಒಂದು ನಿಯಮಗಳಿರುತ್ತೆ. ನಮಗಂತೂ ಸಖತ್ತು ಸೆಕೆ ಆಗ್ತಾಯಿತ್ತು. ಇನ್ನು ಸ್ವಲ್ಪ ನೀರಲ್ಲಿ ನಿಂತಿರೋದ್ರಿಂದ ಏನೋ ಅಲ್ಲಿಗೆ ಮ್ಯಾನೇಜ್ ಆಗ್ತಿತ್ತು. ಆ್ಯಂಡ್ ಹೇಳಬೇಕು ಅಂದರೆ ಬಬ್ಲುಗೆ ಫಸ್ಟ್ ಟೈಮ್ ಅವನಿಗೆ ತಣ್ಣೀರಲ್ಲಿ ಹಿಂಗೆ ನದಿಯಲ್ಲಿ ಕಾಲಿಟ್ಟಿದ್ದು. ಅವನಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಾಲೆತ್ಕೊಳ್ತಿದ್ದ. ಆಮೇಲೆ ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಆಟ ಆಡಿಸ್ಕೊಂಡು ಆಮೇಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ತಡೆ ಓಡಿಸೋದು ಅಂತಾರಲ್ಲ ಅದನ್ನು ಮಾಡ್ತಾರೆ. ಅಂದರೆ ದೃಷ್ಟಿ ತೆಗೆಸಾದ್ಮೇಲೆ ಈ ಕಡೆ ಒಂದು ಪ್ಲೇಸಲ್ಲಿ ತಡೆ ಓಡಿಸೋದು ಅನ್ನೋದಿರುತ್ತೆ. ಸೊ ಅದನ್ನು ಕೆಲವರು ಮಾಡಿಸ್ತಾರೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಬ್ಯಾಚಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ತಾಯಿದ್ರು. ಜೋ ಅಂದಿದ್ದಕ್ಕೇನೆ ಅವನೇ ಬಡ್ಕಂತಿದ್ದಾನೆ. ಜೋ 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 ನಿದ್ರೆ ಬರ್ತವೆ ಅಂತದ್ದು. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.